ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ನೀವೆಲ್ಲ ಆರಾಮದಿರಿ ಅಂತ ನಾನು ಅನ್ಕೊಳಕತ್ತೇನೆ ರೀ. ಇವತ್ತು ನಮ್ಮ ಕಡೆ ಮಾಡೋ ಉಳ್ಳಾಗಡ್ಡಿ ಬಜ್ಜಿ ಅಂದ್ರೆ ಈರುಳ್ಳಿ ಬಜ್ಜಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ನಮ್ಮ ಕಡೆ ಈರುಳ್ಳಿ ಬಜ್ಜಿಗೆ ಉಳ್ಳಾಗಡ್ಡಿ ಬಜ್ಜಿ ಅಂತಾರ್ರಿ. ಸಂಜೆ ಹೊತ್ತು ಮಳೆ ಬರಕತ್ತಾಗ ಸುಡ ಸುಡ ಚಾ ಜೊತೆಗೆ ಈ ಬಜ್ಜಿ ತಿಂದ್ರೆ ಸ್ವರ್ಗಕ್ಕೆ ಮೂರಾಗೇಣ್ ನೋಡ್ರಿ. ಈ ಬಜ್ಜಿನ ಒಂದು 5 ನಿಮಿಷದಾಗ ಮಾಡ್ಕೋಬೋದು ನೋಡ್ರಿ. ಹಂಗಾರೆ ಬರ್ರಿ ಈ ಉಳ್ಳಾಗಡ್ಡಿ ಬಜ್ಜಿ ಹೆಂಗೆ ಮಾಡೋದು ನೋಡೋಣ. ನೋಡ್ರಿ, ನಾವು ಒಂದು ಸಣ್ಣ ಬೌಲ್ನಾಗ ಹಸಿ ಕಡ್ಲಿಬೇಳೆ ಹಿಟ್ಟು ಹಾಕಕತ್ತೇನೆ ರೀ. ಹಿಟ್ಟನ್ನ ಜರಡಿ ಮಾಡ್ಕೊಂಡು ತಗೊಂಡೇನ್ರಿ. ನಾವು ಮನ್ಯಾಗ ಕಡ್ಲಿಬೇಳೆ ತಂದು ಗಿರಣಿಗೆ ಹಾಕಿಸಿ ಇಟ್ಟಿರ್ತೇವೆ ರೀ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅಜ್ವಾನ್ ಕಾಳು ಹಾಕಕತ್ತೇನೆ ರೀ. ಓಮ್ ಕಾಳು ಅಂತ ಹೇಳ್ತೀವಲ್ರಿ, ಆ ಅಜ್ವಾನ್ ಕಾಳು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ನಾನು ಒಂದು ಸಣ್ಣ ಸ್ಪೂನ್ನಾಗ ಅರ್ಧ ಸ್ಪೂನಷ್ಟು ಉಪ್ಪು ಹಾಕೇನಿ ರೀ. ಉಪ್ಪು ನೋಡ್ಕೊಂಡು ಹಾಕೊಳ್ರಿ. ಒಂದು ಚಿಕ್ಕ ಸ್ಪೂನ್ನಾಗ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕಣಕತ್ತೇನೆ ರೀ. ಆಮೇಲೆ 2 ಈರುಳ್ಳಿನ ತಳ್ಳಗೆ ಉದ್ದಗೆ ಹೆಚ್ಚಿಡ್ಕೊಂಡಿದ್ದೆ ರೀ. ಆ ಈರುಳ್ಳಿ ಹಾಕೋಬೇಕ್ರಿ. ಈ ಈರುಳ್ಳಿನ ಭಾಳ ಹಾಕಿದಷ್ಟು ಈ ಬಜ್ಜಿ ಭಾರಿ ಟೇಸ್ಟ್ ಬರ್ತಾವ್ರಿ. ಆಮೇಲೆ 2 ಹಸಿಮೆಣ್ಸಿನ್ಕಾಯಿನ ಸಣ್ಣಗೆ ಹೆಚ್ಕೊಂಡು ಹಾಕೊಳಕತ್ತೇನೆ ರೀ. ಆಮೇಲೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ರಿ. ಆಮೇಲೆ ಇದಕ್ಕೆ 1 ಎಳೆಯಷ್ಟು ಕರಿಬೇವನ್ನ ಸಣ್ಣಗೆ ಹೆಚ್ಕೊಂಡು ಹಾಕೊಳ್ರಿ. ಇಷ್ಟು ಹಾಕಿದ ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಬೇಕ್ರಿ. ನೀರು ಹಾಕೋಕ್ಕಿಂತ ಮುಂಚೆನೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ. ಇಷ್ಟು ಸಾಮಾನು ಹಾಕಿದ್ರೆ ಮುಗೀತು ನೋಡ್ರಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲ್ಸ್ಕೊತ ಹೋಗ್ಬೇಕ್ರಿ. ಒಮ್ಮಟ್ಟಿಗೆ ನೀರು ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ಚೂರೇ ನೀರು ಹಾಕ್ಕೊಂಡು ನೀಟಾಗಿ ಕಲ್ಸ್ಕೊತ ಹೋಗ್ರಿ. ಮತ್ತು ಬೇಕಂದ್ರೆ ಮತ್ತು ನೀರು ಹಾಕೋಬೋದು ನೋಡ್ರಿ. ಈ ಹದಕ್ಕೆ ಕಲ್ಸ್ಕೊಬೇಕ್ರಿ. ಹಿಂಗೆ ನೀಟಾಗಿ ಕಲಸಿದಾಗ ಅದ್ರೊಳಗಿನ ಸಾಮಾನೆಲ್ಲ ಹಿಟ್ಟೊಳಗೆ ಮಿಕ್ಸ್ ಹಾಕವ್ರಿ. ಈಗ ಗ್ಯಾಸಿ ಮೇಲೆ ಒಂದು ಕಡಾಯಿ ಇಟ್ಟು ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ದೆ ರೀ. ಎಣ್ಣೆ ಕಾದಾತಿ. ಈಗ ಬಜ್ಜಿ ಬಿಡೋನ್ ಬರ್ರಿ. ಈ ಬಜ್ಜಿ ಮಾಡೋ ಹಸಿ ಕಡ್ಲಿಬೇಳೆ ಹಿಟ್ಟೊಳಗೆ ಪ್ರೋಟೀನು ಮತ್ತು ಕಾರ್ಬೋಹೈಡ್ರೇಟ್ಸು ಭಾಳ ಇರ್ತೈತ್ರಿ. ಇದು ನಮಗೆ ತಕ್ಷಣ ಶಕ್ತಿ ಕೊಡ್ತೈತ್ರಿ. ಈರುಳ್ಳಿ ಒಳಗೆ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರ್ತೈತ್ರಿ. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಕ್ಕೆ ಸಹಾಯ ಮಾಡ್ತೈತ್ರಿ. ಮತ್ತು ಬಜ್ಜಿ ಮಾಡೋ ಮುಂದೆ ನಾವು ಓಮ್ ಕಾಳು ಹಾಕಿದ್ವಲ್ರಿ, ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತೈತ್ರಿ. ಒಂದು ಸೈಡ್ ಈಗ ಕ್ರಿಸ್ಪಿ ಆಗ್ಯಾವ್ರಿ. ಇನ್ನೊಂದು ಸೈಡು ತಿರ್ಗಿಸಿ ಹಾಕೊಳ್ಳೋಣ್ರಿ. ಶುದ್ಧವಾಗಿರೋ ಎಣ್ಣೆ ಒಳಗೆ ಮನ್ಯಾಗ ಮಾಡ್ಕೊಂಡು ತಿಂದ್ರೆ ಆರೋಗ್ಯಕ್ಕೂ ಒಳ್ಳೇದ್ರಿ. ಗ್ಯಾಸ್ ಫ್ಲೇಮ್ನ ಮೀಡಿಯಮ್ ಇಟ್ಕೊಂಡು ಈ ಬಜ್ಜಿ ಕರೀರಿ. ನೋಡ್ರಿ, ಕುರುಮ್ ಆಗೋವರೆಗೂ ಕರೀರಿ. ನೋಡ್ರಿ, ಈ ಬಣ್ಣಕ್ಕೆ ಬರ್ಬೇಕ್ರಿ. ಈಗ ಬಜ್ಜಿ ಫುಲ್ ನೀಟಾಗಿ ಫ್ರೈ ಆಗ್ಯಾವ್ರಿ. ಇವ್ನು ತಕ್ಕೊಂಬಿಡನ್ರಿ. ಬಜ್ಜಿ ಮಾಡ್ಕೊಳೋದು ಭಾಳ ಸುಲಭ ಐತ್ರಿ. ಭಾರಿ ಟೇಸ್ಟ್ ಆಗಿರ್ತಾವ್ರಿ. ನೀವು ಒಮ್ಮೆ ಇದನ್ನು ಟ್ರೈ ಮಾಡಿರಿ. ನೋಡ್ರಿ, ನಾನು ತಗೊಂಡಿದ್ದು ಒಂದು ಸಣ್ಣ ಬೌಲ್ನಾಗ ಕಡ್ಲಿ ಹಿಟ್ರಿ. ಆದರೆ ಇಲ್ಲಿ ಬಜ್ಜಿ ಆಗಿರಾವ್ ನೋಡ್ರಿ, ಒಂದು ಪ್ಲೇಟ್ ತುಂಬ ಬಜ್ಜಿ ಆಗ್ಯಾವ್ರಿ. ನೋಡ್ರಿ, ಒಂದು ಬಜ್ಜಿ 3 ತೋರ್ಸಕತ್ತೇನೆ ನೋಡ್ರಿ. ಎಷ್ಟು ಚೆನ್ನಾಗಿ ಆಗ್ಯಾವಂತ. ಹೊರಗಡೆಯಿಂದ ಫುಲ್ ಕ್ರಿಸ್ಪಿ ಆಗ್ಯಾವ್ರಿ, ಒಳಗಡೆ ಸ್ವಲ್ಪ ಸಾಫ್ಟ್ ಇದಾವ್ರಿ. ನಾವು ಅವಲಕ್ಕಿ ಜೊತೆಗೆ ಮಂಡಕ್ಕಿ ಜೊತೆಗೆ ಹಿಂಗೆ ಬಜ್ಜಿ ಮಾಡ್ಕೊಂಡು ತಿಂತೇವ್ರಿ. ನೀವು ಹಿಂಗೆ ಈಸಿಯಾಗಿ ಬಜ್ಜಿ ಮಾಡ್ಕೊಂಡು ತಿನ್ನಿರಿ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಮತ್ತೆ ಸಿಗಣ್ರಿ ಹೊಸ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ಕಾರ ರೀ.